ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಇದೇ ನವೆಂಬರ್ 29ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇದೆಲ್ಲದರಿಂದ ಕೂಡ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಇರುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ನಕ್ಷತ್ರದ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಈ ಚಿತ್ತಾ ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ನಕ್ಷತ್ರಗಳು ತೆಗೆದುಕೊಂಡಾಗ ಕೆಲವೊಬ್ಬರು ಅವ್ರ ನಕ್ಷತ್ರಕ್ಕೋಸ್ಕರ ಕಾಯ್ತಾರೆ, ಏನು ಉಳಿದಾಗೆ ಗಮನಿಸೋಕ್ಕೆ ಹೋಗಲ್ಲ. ಹೌದು ಗುರುಗಳೇ, ಆಲ್ರೆಡಿ ಕಮೆಂಟ್ಸಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಕಾರಣ ಏನಂದರೆ, ಆ್ಯಕ್ಚುಲಿ ಏನು ತಿಳ್ಕೊಬೋದು ಅಂದರೆ, ಪ್ರತಿಯೊಬ್ಬರು ಈ ನಕ್ಷತ್ರ ತಿಳ್ಕೊಂಡಾಗ ಆಗತ್ತೆ ಅವರ ಗುಣ ಸ್ವಭಾವ. ಈಗ ನೋಡಿ, ಚಿತ್ತ ಅಂದಾಗ ಇವರು ಆಕರ್ಷಣೀಯವಾಗಿ ಇರ್ತಾರೆ, ನೂತನವಾಗಿ ಒಂದು ಆವಿಷ್ಕಾರವನ್ನು ಮಾಡುವಂಥವ್ರು, ಕಲೆ ಇವರಲ್ಲಿ ಅಡಕವಾಗಿರುತ್ತೆ, ನೈಪುಣ್ಯತೆ ಇರುತ್ತೆ, ಸ್ಟೇಜ್ ಮೇಲೆ ಫೇಲ್ ಆಗ್ತಾರೆ. ಎಲ್ಲವೂ ಇರುತ್ತೆ, ಆದರೂ ಕೂಡ ಫೇಲ್ ಆಗ್ತಾರೆ. ಸರಿ, ಎಂತ ಮಾಡೋದು? ಅಲ್ಲಿ ಹೋದ್ರೆ ತಾನೇ ಅವರು ಹಣವನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯ, ಅದು ಸಂಪಾದನೆ ಮಾಡಲಿಕ್ಕೆ ಅವ್ರೇನೋ ಒಂದು ಕಾಣಿಸ್ಕೋಬೇಕಲ್ಲ, ಇಲ್ಲಿ ಎಡುತ್ತಾರೆ. ಈಗ ಇವರು ಏನಾದರೂ ನೋಡಿ ಬ್ಯಾಲೆನ್ಸ್ ಹೆಂಗೆ ಮಾಡ್ಬೋದು ಅಂದರೆ, ಇವರು ಹಿಂದಿನದ್ದು ಪ್ಲಸ್ ಮುಂದಿನದ್ದು ಕೂಡ ತಿಳ್ಕೊಬೇಕು. ಇವರು ಮಿತ್ರರ ಶತ್ರುಗಳ ತಿಳ್ಕೊಬೋದು. ಪಾಸ್ಟ್ ಮತ್ತು ಫ್ಯೂಚರ್ ಅವ್ರ ನೆರಳು ಇವ್ರ ಮೇಲೆ ಬಿದ್ದರೂ ಕೂಡ ಇವ್ರು ಮುಂದಕ್ಕೆ ಹೋಗ್ಬೋದು. ನಮ್ಮದು ಬಂದಾಗ ನೋಡೋಣ ಬಿಡು ಅಂತ ಫೇಲ್ ಆಗ್ತಾರೆ. ಅದಕ್ಕೆ ನಮ್ಮ ಅಕ್ಕಪಕ್ಕ ನಮಗಿಂತಲೂ ಬಹಳ ಮುಖ್ಯ ಅಂತ, ಅದು ಬಹಳ ಪ್ರಮುಖವಾಗಿರುತ್ತೆ ಘಟ್ಟ. ಈಗ ನಾವು ಎಲ್ಲಿದ್ದೀವಿ ಅನ್ನೋದು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಗೊತ್ತಾಗುತ್ತೆ. ಓ, ಇಂಥ ಏರಿಯಾ ಇದು ಹೀಗೆ ಅಂತ. ಎಲ್ಲೋ ಒಂದು ದೂರ ಹೋಗಿ ವಾಟರ್ ಟ್ಯಾಂಕ್ ಅಂತೆ, ಅದರ ಹಿಂದ್ಗಡೆ ಲೆಫ್ಟ್ ಹೋಗ್ಬೇಕಂತೆ, ರೈಟ್ ಹೋಗ್ಬೇಕಂತೆ, ಅದಾದ್ಮೇಲೆ ಒಂದು ದೊಡ್ಡದು ಬಿಲ್ಡಿಂಗ್ ಇದೆಯಂತೆ, ಅರಮನೆ ಪಕ್ಕ ಸಣ್ಣ ಗುಡಿಸೋದೆ, ಹಿಂಗೆ ಇರಲ್ಲ ಅಲ್ಲಿ. ಅದಕ್ಕೆ ಈ ಚಿತ್ತಾ ನಕ್ಷತ್ರದ ಗುಣ ಸ್ವಭಾವ ಆಕರ್ಷಣೀಯವಾಗಿದ್ದು ಭಾಳ ಉನ್ನತ ಮಟ್ಟದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಇವರುಗಳು. ಇವರನ್ನು ಆಳುವ ಗ್ರಹ ಮಂಗಳ ಗ್ರಹ, ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು, ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಇನ್ನು ಆಳುವ ದೇವತೆ ಅಂತ ತಗೊಂಡ್ರೆ ವಿಶ್ವಕರ್ಮ. ಇವರ ಹತ್ರ ಪರ್ಲ್ ಆ್ಯಂಡ್ ರೆಡ್ ಕೋರಲ್ ಇವೆರಡೂ ಇರಬೇಕು. ಇದನ್ನು ಇವರು ಪೆಂಡೆಂಟ್ ಥರ ಮಾಡಿ ಹಾಕ್ಕೊಳ್ತಾರೋ, ಉಂಗುರ ಅಥವಾ ಉಂಗುರ ಆದರೂ ಮಾಡಿ ಹಾಕ್ಕೊಳ್ತಾರೋ. ಇನ್ನು ಇವರು ಹಣವನ್ನು ಲೆಕ್ಕಾಚಾರ ಮಾಡಬೇಕಾದರೆ ಗುಪ್ತವಾದ ಸ್ಥಳದಲ್ಲಿ ಅಥವಾ ಕತ್ತಲು ಕೋಣೆ ಅಂತ ಹೇಳ್ತಾನೆ. ಯಾರು ಇಲ್ಲದೆ ಇರೋ ಜಾಗ, ಯಾರು ಇಲ್ಲದೆ ಇರತಕ್ಕಂಥದ್ದು ಕತ್ತಲು ಕೋಣೆ ಅಂತ ಹೇಳ್ತಾನೆ. ಅಲ್ಲಿ ಕೌಂಟ್ ಮಾಡಬೇಕು. ಕೌಂಟ್ ಮಾಡಿದ್ದ ಆದ 2 ಸೆಕೆಂಡ್ಗೆ ಈ ವಿಶ್ವಕರ್ಮನಿಂದ ಡಿಸೈನ್ ಆಗಿರುವಂಥದ್ದು ಯಾವುದಾದ್ರೂ ಒಂದು ಬೊಂಬೆ ಇರಬೇಕು, ಯಾವುದಾದ್ರೂ ಚಿತ್ರ ಇರಬೇಕು. ಶಿಲ್ಪಿ ಒಂದು ಗಣಪತಿ ಅಂದರೆ ವಿಶ್ವಕರ್ಮ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಫೋಟೋ ತೆಗೆದು ನೋಡೋದು ಕೂಡ ಅದು ಇವ್ರ ಬಳಿ ಇರಬೇಕು. ಆಮೇಲೆ ಇವ್ರು ಏನಾದರೂ ಒಂದು ಜಪ ಮಾಡಬೇಕು ಅಂತಂದರೆ ಈ ಹುಲಿಯ ಚರ್ಮ, ಜಿಂಕೆಯ ಚರ್ಮ ಇವರು ಶೀಘ್ರವಾಗಿ ಇವ್ರಿಗೆ ಒಲಿದು ಬಿಡುತ್ತೆ ಜಪ ಮಾಡಿದ, ಏನಾದರೂ ಒಂದು ಮಂತ್ರಾನುಷ್ಠಾನ ಮಾಡಿದ್ರೆ. ಯಾಕಂದರೆ ಇವರು ಇರ್ತಕ್ಕಂತಹ ಪವರನ್ನು ಭೂಮಿ ಎಳ್ಕೊಂಡ್ಬಿಡುತ್ತೆ ಶೀಘ್ರವಾಗಿ. ಅದು ಎಳ್ಕೋಬಾರ್ದು ಅಂತಂದರೆ ಈ ರೀತಿ ಒಂದು ಚರ್ಮ ಹಾಕ್ಕೋಬೇಕು. ಅದು ಕೂಡ ಗೌರ್ಮೆಂಟದ್ದು ಲೈಸೆನ್ಸ್ ರೀತಿಯಲ್ಲಿ ಪಡ್ಕೊಳ್ಳೋ ವಿಧಾನ ಅದು. ಹಾಗೆ ಮಾಡಿದ್ದೆ ಆದರೆ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಹಣವನ್ನು ಇವರು ಕೋಟಿಗಳ ಲೆಕ್ಕದಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ. ಕೋಟಿಗಳ ಲೆಕ್ಕದಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ. ಅಂದರೆ ಹಣವನ್ನು ಕೌಂಟ್ ಮಾಡೋದು, ಅಲ್ಲಿ ಸ್ವಲ್ಪ ಬೆಲ್ಲದ ಪಾನಕವನ್ನು ಇರಬೇಕು, ಅದನ್ನು ಸ್ವೀಕಾರ ಮಾಡಬೇಕು. ಅಲ್ಲಿ ಒಂದು ವಿಶ್ವಕರ್ಮನಿಂದ ರಚಿತವಾಗಿರ್ತಕ್ಕಂಥ ಯಾವುದರ ಶಿಲೆಯನ್ನು, ಗಣಪತಿ ಆಗಿರಬಹುದು, ಇನ್ನೂ ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇತ್ತು ಅಂತಂದರೆ ಸಣ್ಣದೊಂದು, ಹೇಗೆ ಅಂತಂದರೆ ಅದೊಂದು ಆ್ಯಂಟಿಕ್ ಪೀಸ್ ಬರುತ್ತೆ, ಆ ಥರ ಇಟ್ಟುಕೊಂಡ್ಬಿಟ್ರೆ ಸಾಕು ಇವರು ಕೋಣೆಯಲ್ಲಿ. ಇವರು ಎದ್ದು ಕೂಡಲೇ ಯಾರು ನೋಡಬೇಕು ಅಂತಂದರೆ ಕೃಷ್ಣನನ್ನು ಅಥವಾ ಸುಬ್ರಹ್ಮಣ್ಯನನ್ನು, ಗಣಪತಿಯನ್ನು ಕಾಣಬೇಕು. ಇವ್ರ ಮುಖವನ್ನು ಇವ್ರು ಎಂದೂ ನೋಡ್ಕೋಬಾರ್ದು. ಕನ್ನಡಿಯಲ್ಲಿ ಎದ್ದು ಕೂಡಲೇ ಯಾರು ನೋಡ್ಕೋಬಾರ್ದು. ಯಾಕಂದರೆ ಇವ್ರಿಗೆ ಸ್ವಲ್ಪ ಪ್ರಧಾನ, ಚಿತ್ತಾ ನಕ್ಷತ್ರದವರು ಸ್ವಲ್ಪ ಪ್ರಧಾನ. ಹಾಗೆ ಮಾಡಿಕೊಂಡ್ರೆ 100ಕ್ಕೆ 100 ಹಣವನ್ನು ಕೌಂಟ್ ಮಾಡಿದಾಗೆ ಇವರು ಕೌಂಟ್ ಮಾಡಿ ಇನ್ನೊಬ್ಬರು ನೋಡಬಾರ್ದು ಅಷ್ಟೇ. ಆಮೇಲೆ ಇನ್ಯಾರ ಮುಂದೆ ಹೋಗಿ ಒಂದ್ಸಲ ಮಾಡ್ಕೊಡಿ ಮಾಡಲೇಬಾರ್ದು. ನೀವೇ ಮಾಡ್ಕೊಳ್ಬೇಕು. ಇವರು ಅವರೇ ಮಾಡ್ಕೊಳ್ಬೇಕು. ಇವರು ಕೌಂಟ್ ಮಾಡಿ ಇನ್ನೊಬ್ಬ ನೋಡಬಾರದು. ಇವರು ಮಾಡೋದು ಕತ್ತಲ ಕೋಣೆಯಲ್ಲಿ ಮಾಡಿದಾದ ಮೇಲೆ ಒಂದು ಬೆಲ್ಲವನ್ನು ಅಥವಾ ಬೆಲ್ಲದ ಪಾನಕವನ್ನು ಸ್ವೀಕಾರ ಮಾಡಬೇಕು. ಅಲ್ಲಿಂದ ಚೆಕ್ ಮಾಡಿ ಹೇಗಿರುತ್ತೆ ಅಂತೇಳಿ.
ಇದು ಅದ್ಭುತವಾಗಿರ್ತಕ್ಕಂಥ ರಹಸ್ಯ ಇವರಿಗಾಗಿರುತ್ತೆ. ಖಂಡಿತ ಗುರುಗಳೇ, ಚಿತ್ರಾ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಮ್ಮ ನಕ್ಷತ್ರ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಒಂದು ಸಂಚಿಕೆಯಲ್ಲಿ ಕೂಡ ಪ್ರತಿ ನಕ್ಷತ್ರಗಳ ಮನಿ ಮ್ಯಾಗ್ನೆಟ್ ಕುರಿತಾಗಿ ಗುರುಗಳು ತಿಳಿಸ್ಕೊಡ್ತಾ ಬರ್ತಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.